ಮನರಂಜನೆ ಸಾಮಾನ್ಯ. ಇದೀಗ ಈ ಎಂಟರ್ಟೈನ್ಮೆಂಟ್ ರೈಲುಗಳನ್ನು ಪ್ರವೇಶಿಸುತ್ತಿದೆ. ಆಧುನಿಕತೆಯತ್ತ ಮುಖ ಮಾಡಿರುವ ರೈಲ್ವೆ ಇಲಾಖೆ ಪ್ರಯಾಣಿಕರಿಗೆ ಮನೋರಂಜನೆಯ ಮಾಹಿತಿ ಒದಗಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸುತ್ತಿದೆ. ಈ ನಿಟ್ಟಿನಲ್ಲಿ ಮೊದಲಿಗೆ ಬೆಂಗಳೂರಿನಿಂದ ಶಿವಮೊಗ್ಗ, ಧಾರವಾಡಕ್ಕೆ ತೆರಳುವ ಇಂಟರ್ಸಿಟಿ ರೈಲುಗಳಲ್ಲಿ ರೈಲ್ವೆ ಚಾನೆಲ್ ಆರಂಭಿಸಲಾಗಿದೆ. ಫೋಕಸ್ ಗ್ಲೋಬಲ್ ಸಂಸ್ಥೆ ಈ ವಿನೂತನ ಸೇವೆಗೆ ಚಾಲನೆ ನೀಡಿದೆ. ಇವತ್ತು ಫೋಕಸ್ ಆನ್ ವೀಲ್ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ರೈಲ್ವೆ ಚಾನಲ್ ಓಪನ್ ಮಾಡಿದ್ದೀವಿ. ಇರುತ್ತೆ ಹೋಟೆಲ್ಸು, ಥಿಯೇಟರ್ ಎಲ್ಲ ಕಡೆ ಇರುತ್ತೆ. ರೈಲಲ್ಲಿ ಇರಲಿಲ್ಲ. ಇದನ್ನು ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದೀವಿ. ರೈಲ್ವೆ ಚಾನೆಲ್ ಅಳವಡಿಸಿಕೊಂಡಿರುವ ರೈಲಿನಲ್ಲಿ ಜಿಪಿಎಸ್ ಟ್ರ್ಯಾಕಿಂಗ್ ವ್ಯವಸ್ಥೆ ಇರುತ್ತೆ. ಇದರಿಂದ ಪ್ರಯಾಣಿಕರಿಗೆ ರೈಲಿನ ವೇಗ, ಸಮೀಪದ ನಿಲ್ದಾಣ, ತಾವು ತಲುಪುವ ನಗರ, ಊರುಗಳ ದೂರ ಇನ್ನಿತ್ಯಾದಿ ಮಾಹಿತಿ ಲಭ್ಯವಾಗಲಿದೆ. ಜಿಪಿಎಸ್ ಟ್ರ್ಯಾಕಿಂಗ್ ಸಿಸ್ಟಮ್ ನ ಅಳವಡಿಸಿದೀವಿ. ಈ ಜಿಪಿಎಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಜನರಲಿ ಏನಾಗುತ್ತೆ ಅಂದ್ರೆ ಟ್ರೈನ್ ಯಾವ ಸ್ಪೀಡಲ್ಲಿ ಹೋಗುತ್ತೆ, ಯಾವ ಸ್ಟೇಷನ್ ಅಲ್ಲಿ ಸ್ಟಾಪ್ ಆಗುತ್ತೆ, ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ. ಫಿಲ್ಮ್ ಬೇಸ್ಡ್ ಸ್ಪೋರ್ಟ್ಸ್ ಇರುತ್ತೆ, ಫಿಲ್ಮ್ ನ್ಯೂಸ್ ಇರುತ್ತೆ, ಎವ್ರಿಥಿಂಗ್ ಟೋಟಲ್ ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ. ಕಳೆದ ಅಕ್ಟೋಬರ್ನಲ್ಲಿ ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಮೊದಲ ಬಾರಿಗೆ ಪ್ರಯಾಣಿಕರಿಗೆ ಟಿವಿ ಸೌಲಭ್ಯ ಕಲ್ಪಿಸಲಾಗಿತ್ತು. ಈ ಪ್ರಯೋಗ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಹೊರಡುವ ಧಾರವಾಡ ಹಾಗೂ ಶಿವಮೊಗ್ಗ ಇಂಟರ್ಸಿಟಿ ರೈಲುಗಳಲ್ಲಿ ಪ್ರಯಾಣಿಕರಿಗೆ ಟಿವಿ ಸೌಲಭ್ಯ ಒದಗಿಸಲಾಗಿದೆ. ಇನ್ನೆರಡು ತಿಂಗಳಲ್ಲಿ ಮೈಸೂರು, ಶಿವಮೊಗ್ಗ ಇಂಟರ್ಸಿಟಿ ರೈಲಿನಲ್ಲೂ ಈ ಸೇವೆ ಆರಂಭಿಸುವ ಯೋಜನೆ ರೈಲ್ವೆ ಇಲಾಖೆಯದ್ದು. ಒಟ್ಟಾರೆ ಈ ವಿನೂತನ ಸೇವೆಯಿಂದ ಪ್ರಯಾಣಿಕರಿಗೆ ಮನರಂಜನೆ, ರೈಲ್ವೆ ಇಲಾಖೆಗೆ ಹೆಚ್ಚಿನ ಆದಾಯವೂ ಲಭ್ಯವಾಗಲಿದೆ. ಇಟಿವಿ ನ್ಯೂಸ್, ಬೆಂಗಳೂರು. ಮುಂದಿನ ಭಾಗ